ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ ಭಟ್. ಶೃಂಗಾರ ಅಥವಾ ಮಿಲನ ಜೀವನದ ಘಟ್ಟಗಳಲ್ಲಿ ಇದು ಕೂಡ ಒಂದು ವಿಷಯಾಧಾರಿತವಾದಂಥ ಒಂದು ವಸ್ತು ಸ್ಥಿತಿ ಆಗಿರುತ್ತೆ. ಧರ್ಮಾರ್ಥ ಕಾಮ ಮೋಕ್ಷದಲ್ಲಿ ಈ ಪ್ರಕೃತಿ ಏನಿದೆ ಆ ಒಂದು ಸ್ಥಿತಿಯಲ್ಲಿ ಕೂಡಿರ್ತಕ್ಕಂಥ ಅಂಶ, ಈ ಕಾಮದಲ್ಲಿ ಇರ್ತಕ್ಕಂಥ ಅಂಶ ಶೃಂಗಾರ ಮಿಲನದಂತಹ ಕ್ರಿಯೆಗಳು. ಮನುಷ್ಯ ತನ್ನ ಒಂದು ಇಷ್ಟಾರ್ಥ, ತನ್ನ ಒಂದು ಮನಸ್ಥಿತಿ, ತನ್ನ ಒಂದು ಬೇಕು ಬೇಡಗಳ ಒಂದು ಪಟ್ಟಿಯಲ್ಲಿ ನೋಡೋದಾದರೆ ಆಹಾರದಿಂದ ಹಿಡ್ಕೊಂಡು ಮಿಲನ ಶಯನ ಎಲ್ಲವೂ ಕೂಡ ಅವನಲ್ಲಿ ಸ್ಥಿತ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ನಗ ಖಗ ಪ್ರಾಣಿ ಪಕ್ಷಿ ಎಲ್ಲದರಲ್ಲೂ ಸಹ ಇದು ಇರ್ತಕ್ಕಂಥ ಒಂದು ವ್ಯವಸ್ಥೆ ಮಿಲನ ಅಥವಾ ಏನು ಶೃಂಗಾರ ಎಂಬುದಾಗಿ ಹೇಳ್ಬೋದು. ಆದರೆ ಈ ಶೃಂಗಾರವನ್ನು ಯಾವ ಸಮಯದಲ್ಲಿ ಹೇಗೆ ಹಾಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಏನಂತಂದರೆ ಸ್ಥಳ, ಸಂದರ್ಭ, ಸನ್ನಿವೇಶ ಅಥವಾ ಆ ಒಂದು ವ್ಯವಸ್ಥೆ ಯಾವ ರೀತಿಯಲ್ಲಿರ್ಬೇಕು ಅದೇ ರೀತಿಯಲ್ಲಿ ನಡಿಬೇಕು ಎಂಬತಕ್ಕಂಥದ್ದು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಒಂದು ಬುದ್ಧಿವಂತಿಕೆ ಅಥವಾ ಆ ಒಂದು ವ್ಯವಸ್ಥೆಯಲ್ಲಿ ನಡಿಬೇಕು. ಪ್ರಾಣಿ ಪಕ್ಷಿಗಳಿಗೆ ಇಲ್ಲದೆ ಇರ್ತಕ್ಕಂಥ ನಿಯಮ ಮನುಷ್ಯರಿಗ? ಹೌದು, ಇದೆ. ಪ್ರಾಣಿ ಪಕ್ಷಿಗಳು ತನ್ನ ವಂಶವನ್ನು ಅಥವಾ ತನ್ನ ಸಂತತಿಯನ್ನು ಮುಂದುವರಿಸಲಿಕ್ಕೆ ಮಾತ್ರ ಈ ಕ್ರಿಯೆಯನ್ನು ಬಳಸ್ಕೊಳ್ತದೆ. ಆದರೆ ಮನುಷ್ಯ ಜೀವಿ ತನ್ನ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಈ ಶೃಂಗಾರದಂಥ ಮಿಲನದಂಥ ಕ್ರಿಯೆಯನ್ನು ಬಳಸ್ಕೊಳ್ಳುವಂಥದ್ದು ಹೆಚ್ಚಾಗಿದೆ. ಇದನ್ನು ತಾವು ಅಧ್ಯಯನ ಮಾಡಿ ನೋಡಿ. ಆದರೆ ಈ ಶೃಂಗಾರದಂಥ ವಿಷಯವನ್ನು ನಾವು ಯಾವ ಸಂದರ್ಭದಲ್ಲಿ ಇದು ಸರಿಯಲ್ಲ ಎಂಬುದಾಗಿ ನೋಡೋದಾದರೆ, ಮೊದಲನೇದಾಗಿ ಸೂರ್ಯೋದಯ ಆದ ನಂತರ ಈ ಕ್ರಿಯೆ ನಿಷಿದ್ಧ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಮಧ್ಯಾಹ್ನ ಸೂರ್ಯ ನೆತ್ತಿಗೆ ಬಂದಿರ್ತದೆ, ಮಧ್ಯಾಹ್ನದ ಸಮಯದಲ್ಲಿ ಶೃಂಗಾರ ಅಥವಾ ಮಿಲನದಂಥ ಕ್ರಿಯೆ ನಿಷಿದ್ಧ ಎಂಬುದಾಗಿ ನಾವು ನೋಡ್ಬೋದು. ಜೊತೆಗೆ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಈ ದೈವಾನ ದೇವತೆಗಳು ಎಚ್ಚರಗೊಳ್ಳುವಂಥ ಸಮಯ ಅಂದರೆ 5:30, 4:30 5:30, 6:30 ಈ ಸಂದರ್ಭದಲ್ಲಿ ಮಿಲನ ಕ್ರಿಯೆ ಅಥವಾ ಶೃಂಗಾರ ಕ್ರೀಡೆಗಳು ನಿಷಿದ್ಧ ಎಂಬುದಾಗಿ ನಾವು ನೋಡ್ಬೋದು. ತದನಂತರ ಗೋಧಳಿ ಸಮಯ ಸಂಜೆಯ ಒಂದು 6, 6:30 ಆಸುಪಾಸು ಏನಿದೆ, ಈ ಸಮಯ ಕೂಡ ದೈವಿಕವಾದಂಥ ಸಮಯ ಎಂಬುದಾಗಿ ಶಾಸ್ತ್ರಗಳು ಹೇಳೋದ್ರಿಂದ ಈ ಸಂದರ್ಭದಲ್ಲಿ ಮಿಲನ ಕ್ರಿಯೆ ಅನ್ನೋದು ನಿಷಿದ್ಧ ಎಂಬುದಾಗಿ ಹೇಳ್ಬೋದು. ಸೂರ್ಯೋದಯ, ಮಧ್ಯಾಹ್ನ, ಬ್ರಹ್ಮ ಮುಹೂರ್ತ, ಹಾಗೆ ಗೋಧಳಿ ಸಮಯ ಅಂದರೆ ಸಂಜೆ 6, 6:30, ಬೆಳಗ್ಗೆ 4:30 ಅಂದರೆ 6:30, ಜೊತೆಗೆ ಮಧ್ಯಾಹ್ನ, ಹಾಗೆ ಸೂರ್ಯ ಹುಟ್ಟಿದ ನಂತರ ಈ ಶೃಂಗಾರದಂಥ ಕ್ರಿಯೆ ನಿಷೇಧ ಮಾಡಬೇಕು. ಆ ಒಂದು ಸಂದರ್ಭದಲ್ಲಿ ಮಿಲನ ಸೇರುವಂಥದ್ದು ಬೇಡ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಇದು ತಪ್ಪು ಮಾಡದ ಹಾಗೆ ಅಥವಾ ಇದು ದಾರಿದ್ರ್ಯಕ್ಕೆ ಆಹ್ವಾನ ಕೊಟ್ಟ ಹಾಗೆ ಎಂಬುದಾಗಿ ನಾವು ನೋಡ್ಬೋದು. ಎಲ್ಲ ಚೆನ್ನಾಗಿದ್ದಾಗ ಎಲ್ಲ ಚೆಂದ ಇರ್ತದೆ. ಯಾವಾಗ ಕರ್ಮಗಳು ಹೆಚ್ಚಾಗ್ದ ಎಲ್ಲವೂ ಸಹ ನಾಳೆ ದಿನ ಕೊಚ್ಕೊಂಡು ಹೋಗೋದೇ ಇರ್ತದೆ. ನೋಡ್ಲಿಕ್ಕೆ ಮಾತ್ರ ಜೀವನ ಚೆನ್ನಾಗಿರುತ್ತೆ. ಯಾವಾಗ ನಮ್ಮ ತಪ್ಪುಗಳು ಯಥೇಚ್ಛವಾಗಿರುತ್ತೆ ಆ ಸಂದರ್ಭದಲ್ಲಿ ಅದು ಮನುಷ್ಯನನ್ನು ಹೇಗೆ ಬಾಧೆ ಕೊಡಬೇಕು ಹಾಗೆ ಕೊಡುತ್ತೆ. ಎಚ್ಚರಿಕೆಯಲ್ಲಿ. ಇದಾದ ನಂತರ ಇಷ್ಟವಿಲ್ಲದ ಮಿಲನ ಪ್ರಕ್ರಿಯೆಗಳು ಸಮ್ಮತಿಗೆ ಅಲ್ಲ, ಬೇಡ ಎಂಬುದಾಗಿ ನಾವು ಹೇಳ್ಬೋದಾಗಿದೆ. ಪತಿಗೋ ಪತ್ನಿಗೋ ಅಥವಾ ಸ್ತ್ರೀಗೋ ಪುರುಷನಿಗೋ ಇಷ್ಟವಿಲ್ಲದೆ ಇರತಕ್ಕಂಥ ಕ್ರಿಯೆಯನ್ನು ಆದಷ್ಟು ನಿಷೇಧಪಡಿಸಬೇಕು. ಬಲವಂತ ಬಲಾತ್ಕಾರ ಅದು ಊರ್ಜಿತವಲ್ಲ ಎಂಬುದಾಗಿ ತಿಳಿಸ್ಬೋದಾಗಿದೆ. ಇದೂ ಸಹ ಪಾಪಕಾರ್ಯ ಎಂಬುದಾಗಿ ನೋಡ್ಬೋದಾಗಿದೆ. ಹಾಗೆ ಕೆಲವೊಬ್ಬರ ಮನೆ ದೇವರ ವಾರದಲ್ಲಿ ಅನುಷ್ಠಾನಗಳನ್ನು ಮಾಡ್ತಾ ಇರ್ತಾರೆ, ಪೂಜಾದಿಗಳನ್ನು ಮಾಡ್ತಾ ಇರ್ತಾರೆ. ಕೆಲವರಲ್ಲಿ ಆ ಮನೆ ದೇವರದ ವಾರದ ದಿನ ಈ ಒಂದು ಅಂದರೆ ಏನು ಒಬ್ರಿಗೆ ಮಂಗಳವಾರ, ಒಬ್ರಿಗೆ ಸೋಮವಾರ ಈ ರೀತಿಯಾಗಿರುತ್ತದೆ. ಆ ದಿನ ಈ ಒಂದು ಕ್ರಿಯೆಯನ್ನು ನಿಷೇಧಿಸುವಂಥದ್ದು ಬಹಳ ಸೂಕ್ತ ಎಂಬುದಾಗಿ ನಾವು ನೋಡ್ತೇವೆ. ಇದರ ಜೊತೆಗೆ ಸಾಮಾಜಿಕವಾಗಿ ವ್ಯವಸ್ಥೆ ನೋಡೋದಾದರೆ ಮದುವೆಗಿಂತ ಮುಂಚೆ ಇರತಕ್ಕಂಥ ಒಂದು ಬಾಂಧವ್ಯ, ರಿಲೇಷನ್ಶಿಪ್, ಇದನ್ನು ಸಹ ತಡೆಗಟ್ಟೋದು ಒಳ್ಳೆಯದು. ಹಾಗೆ ವ್ರತಾಚರಣೆ ಮಾಡ್ತಕ್ಕಂಥ ದೈವಾನು ಅನುಗ್ರಹ ಪಡೀಲಿಕ್ಕೆ ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ತಾ ಇರ್ತಾರೆ. ವ್ರತ ಏನೋ ಒಂದು ಆಚರಣೆಗಳನ್ನು ಮಾಡ್ತಾ ಇರ್ತಾರೆ ದೈವಿಕವಾಗಿ. ಆ ಸಂದರ್ಭದಲ್ಲಿ ಏನು ತಾವು ಇಟ್ಟಿದ್ದೀರ 21 ದಿನನೋ 9 ದಿನ ಯಾವ ರೀತಿಯಲ್ಲಿ ಆಚರಣೆ ಇಟ್ಟಿದ್ದೀರ ಆ ದಿನಗಳ ಕಾಲ ತಾವು ಮನೋಕಾಮನೆಗೆ ಪೂರ್ತಿಯಾಗಿರ್ತಕ್ಕಂಥ ಈ ಒಂದು ಮಿಲನ ಶೃಂಗಾರದಂತಹ ಕ್ರಿಯೆಗೆ ಒಳಗೊಳ್ಳಬಾರದು.
ಅಂದರೆ ಇಲ್ಲಿ ಏನಂತಂದರೆ ಇಲ್ಲಿ ಸೌಂದರ್ಯ ಆಗಿರ್ಬೋದು, ಮಿಲನ ಆಗಿರ್ಬೋದು, ಇಷ್ಟಾರ್ಥ ತಿನಿಸುಗಳಾಗಿರ್ಬೋದು, ಕೆಲವೊಂದನ್ನು ನಿಷೇಧಿಸಬೇಕಾಗುತ್ತೆ. ಮನುಷ್ಯ ಯಾವಾಗ ದೈಹಿಕವಾಗಿ ದಂಡನೆ ಮಾಡ್ತಾನೆ, ದೇಹ ದಂಡನೆ ಎಂಬುದಾಗಿ ಹೇಳ್ತೀವಿ. ಜೈನ ಧರ್ಮದಲ್ಲಿ ಭಾಳಷ್ಟು ಇದು ಪ್ರಖ್ಯಾತಿ ಪಡೆದಿರತಕ್ಕಂಥ ಒಂದು ಗುಣ. ಆ ದೈಹಿಕವಾದಂಥ ದಂಡನೆಯ ಕಾರ್ಯಗಳು ಏನು ನಡೆಯುತ್ತೆ, ಆಗ ಆ ದೈವತ್ವಕ್ಕೆ ಬಹಳಷ್ಟು ಸುಲಭವಾಗಿ ಹೋಗ್ತದೆ. ಹಾಗಾಗಿ ಈ ಒಂದು ವ್ಯವಸ್ಥೆ ಆಚರಣೆಗಳು ಬಹಳಷ್ಟು, ಅಂದರೆ ಇಷ್ಟಪಟ್ಟಿದ್ದೆಲ್ಲ ತಿಂದು ಇಷ್ಟಪಟ್ಟಿದ್ದೆಲ್ಲ ಪೂರೈಸ್ಕೊಂಡು ದೇವರು ಪೂಜೆ ಮಾಡ್ತೀನಿ, ನನಗೆ ಒಳ್ಳೇದು ಮಾಡಿ, ಇದಲ್ಲ ವಿಷಯ. ನಿಮಗೆ ಇಷ್ಟಪಟ್ಟಿದ್ದು ವಿಚಾರ ಬೇಕಂತಂದರೆ ನೀವು ದೈಹಿಕವಾಗಿ ಐಹಿಕವಾಗಿ ಕರ್ಮ ಸಾಧನೆ ಅಥವಾ ಫಲ ಸಾಧನೆ ಇಷ್ಟಾರ್ಥಗಳನ್ನು ಮಾಡ್ಕೊಂಡು ಹೋದರೆ, ಅಂದರೆ ಏನಾದರೂ ಒಂದು ಕಷ್ಟಪಡ್ತಾ ಹೋದರೆ ತಾನು ಇಷ್ಟಪಟ್ಟಿದ್ದು ಪಡೀಲಿಕ್ಕೆ. ಹಾಗಾಗಿ ಆ ದೈವ ಸುಭಿಕ್ಷವಾಗಿ ನಿಮ್ಮನ್ನು ಆ ದಡಕ್ಕೆ ಸೇರಿಸುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಆದಷ್ಟು ಮಿಲನದ ಕ್ರಿಯೆ ಅಥವಾ ಶೃಂಗಾರದ ಕ್ರಿಯೆಯಲ್ಲಿ ಈ ತಪ್ಪುಗಳನ್ನು ಮಾಡಬೇಡಿ. ಈ ತಪ್ಪುಗಳನ್ನು ಮಾಡದಂತೆ ತಾವು ಜೀವನ ಮಾಡಿ, ಖಂಡಿತ ಇದರಿಂದ ಶುಭ ಆಗುತ್ತೆ. ಹಾಗೆ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಬಳಿ ಬೆಂಗಳೂರು ಹತ್ರ ಇದೆ. ನೇರವಾಗಿ ಬಂದು ಭೇಟಿ ಆಗ್ಬೋದು, ಅಥವಾ ದೂರದ ಊರಿನವರಿದ್ದರೆ ಕರೆ ಮಾಡಿ ಸಮಾಲೋಚನೆ ಮಾಡ್ಬೋದು. ಎಲ್ಲರಿಗೂ ಸಹ ಶುಭ ಆಗಲಿ. ನಮಸ್ಕಾರ.